ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ ನೋಡ್ತಿರ್ಬೋದು. ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ, ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 kg ಇದೆ, ಹೈಬ್ರಿಡ್ ಇಂಜನ್, ಇದು ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್ ಅಂದರೆ ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 kg ಅಷ್ಟೇ ಇದೆ, ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ ನೋಡ್ತಿರ್ಬೋದು. ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ, ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 kg ಇದೆ, ಹೈಬ್ರಿಡ್ ಇಂಜನ್, ಇದು ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್ ಅಂದರೆ ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 kg ಅಷ್ಟೇ ಇದೆ, ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ ನೋಡ್ತಿರ್ಬೋದು. ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ, ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 kg ಇದೆ, ಹೈಬ್ರಿಡ್ ಇಂಜನ್, ಇದು ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್ ಅಂದರೆ ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 kg ಅಷ್ಟೇ ಇದೆ, ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ ನೋಡ್ತಿರ್ಬೋದು. ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ, ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 kg ಇದೆ, ಹೈಬ್ರಿಡ್ ಇಂಜನ್, ಇದು ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್ ಅಂದರೆ ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ
ಪ್ರಮುಖ ಪಾತ್ರ ವಹಿಸಿದೆ. ಇದು 35 ಕೆಜಿ ಅಷ್ಟೇ ಇದೆ. ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು, ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ. ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 ಕೆಜಿ ಇದೆ. ಹೈಬ್ರಿಡ್ ಇಂಜನ್ ಇದು. ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್, ಅದು ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರೋ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕು ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 ಕೆಜಿ ಅಷ್ಟೇ ಇದೆ. ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು, ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ. ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 ಕೆಜಿ ಇದೆ. ಹೈಬ್ರಿಡ್ ಇಂಜನ್ ಇದು. ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್, ಅದು ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರೋ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕು ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 ಕೆಜಿ ಅಷ್ಟೇ ಇದೆ. ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು, ಇದು ಒಂದು ಕಡೆ ವಿಮಾನ ಥರ ಕಾಣುತ್ತೆ. ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ಈ ಮೇನ್ ಬಾರ್ಡ್ರ್ಗಳಲ್ಲಿ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ ಏರಿಯಲ್ ವೆಹಿಕಲ್ ಇದು ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಬೇರೆ ದೇಶಗಳಿಂದ ಯಾರಾದರೂ ನಮ್ಮ ದೇಶಕ್ಕೆ ಎಂಟ್ರಿ ಆದರೆ, ಅಂದರೆ ಈ ಒಂದು ಪ್ಲೇನ್ 35 ಕೆಜಿ ಇದೆ. ಹೈಬ್ರಿಡ್ ಇಂಜನ್ ಇದು. ಸೌಂಡ್ ಬರಲ್ಲ, ಮೇಲೆ ಹತ್ರ ಹೋಗುತ್ತೆ, ಯಾರಿಗೆ ಕಾಣಲ್ಲ. ಆದರೆ ಬಾರ್ಡ್ರ್ಗಳಲ್ಲಿ ಈ ಪಾಕಿಸ್ತಾನ ಬಾರ್ಡ್ರು, ಚೀನಾ ಬಾರ್ಡ್ರು, ಹೀಗೆ ಹಲವಾರು ಬಾರ್ಡ್ರ್ಗಳಲ್ಲಿ ಈ ಒಂದು ವೆಹಿಕಲ್, ಅದು ಈ ಒಂದು ಯುದ್ಧ ವಿಮಾನ ತುಂಬ ಮಾಹಿತಿ ನೀಡುತ್ತೆ. ಅಲ್ಲಿ ಯಾರೂ ಇದ್ದರೆ ತಕ್ಷಣವೇ ಒಂದು ಫೋಟೋ ಮುಖಾಂತರ, ಟ್ರ್ಯಾಕ್ ಮುಖಾಂತರ ಕಮಾಂಡೋ ಸೆಂಟ್ರಿಗೆ ಕಳಿಸುತ್ತೆ. ಕಮಾಂಡೋ ಸೆಂಟ್ರು ಅಲ್ಲಿ ಯಾರೋ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಇದು ಎಲ್ಲಿ ಬೇಕು ಲ್ಯಾಂಡ್ ಆಗುತ್ತೆ. ಮೇಲೆ 6ರಿಂದ 8 ಅವರ್ ಮೇಲೆ ಇರುತ್ತೆ. ಇದು 8 ಅವರ್ ಮೇಲೆ ಹಾರಾಟ ಆಗುತ್ತೆ. ಸುಮಾರು ಇದು ಬಾರ್ಡರ್ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲು. ಹೀಗಾಗಿ BML ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಯುದ್ಧ ವಿಮಾನ ರಕ್ಷಣಾ ವ್ಯವಸ್ಥೆಗೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಇದು 35 ಕೆಜಿ ಅಷ್ಟೇ ಇದೆ. ಎಲ್ಲಿ ಬೇಕಾದರೆ ಲ್ಯಾಂಡ್ ಆಗುತ್ತೆ, ಬೇಗ ಲ್ಯಾಂಡ್ ಆಗುತ್ತೆ. ಆದರೆ ಮೇಲೆ 6ರಿಂದ 8 ಅವರ್ ಹಾರುತ್ತೆ. ಎಲ್ಲ ಮಾಹಿತಿಯನ್ನು ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ಮಾಹಿತಿಯನ್ನು ನೀಡಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.